ಯಾರಾದರೂ ಒಂದು ಬಂದು ಜೀವನ ನಾಶ ಮಾಡಿಬಿಡ್ತಾರೆ. ಜೀವನ ನಾಶ ಮಾಡೋಕ್ಕೆ ಬಂದಿರ್ತಾರೆ. ನಾವು ಮದುವೆ ಆದಾಗ ಹೆಣ್ಮಕ್ಳು ತುಂಬ ಹುಷಾರಾಗಿರಬೇಕು. ತುಂಬ ಅಂದರೆ ತುಂಬ ಹುಷಾರಾಗಿರಬೇಕು. ನಾವು ಸ್ಟ್ರಾಂಗ್ ಇದ್ರೇ ಮದುವೆ ಆಗಬೇಕು. ಇಲ್ಲ ಅಂದರೆ ಆಗೋಕ್ಕೆ ಹೋಗಬೇಡಿ. ತುಂಬ ಕಷ್ಟಗಳು ಬರುತ್ತೆ, ತುಂಬ ಕಷ್ಟಗಳು ಕೊಡ್ತಾರೆ. ಗಂಡ ಒಬ್ಬ ಸರಿ ಇದ್ದರೆ ಎಲ್ಲ ಸರಿ ಹೋಗುತ್ತೆ ಅನ್ನೋದು ಅದೂ ಸುಳ್ಳೆ. ಅವರು ಸರಿ ಇದ್ರೂ ಈ ಅತ್ತೆ ನಾದಿನಿರು ಇರ್ತಾರೆ ಅಲ್ವ, ಅವ್ರು ಸರಿ ಇರೋದಿಲ್ಲ. ಗಂಡಂದೇ ನಡೆಯೋಲ್ಲ. ಇವ್ರದ್ದೇ ರಾಜ್ಯಭಾರ ಆಗಬೇಕು, ಇವ್ರದ್ದೇ ರಾಜ್ಯಭಾರ ನಡೆಸ್ತಾರೆ. ವಿಪರೀತ ಕಷ್ಟ ಕೊಡ್ತಾರೆ. ಸ್ಟ್ರಾಂಗ್ ಆಗಿರಬೇಕು. ಯಾವ ಥರ ಅಂದರೆ ನಾವು ಇಂಡಿಪೆಂಡೆಂಟ್ ಆಗಿರಬೇಕು. ಏನಾದರೂ ಒಂದು ಕೆಲಸ ಮಾಡಿ ನಮ್ಮನ್ನು ನಾವು ಸಾಕ್ಕೊಳ್ಳೋ ಅಷ್ಟು ಕೆಪಾಸಿಟಿ ಇಟ್ಕೊಂಡಿರಬೇಕು. ಇದೇ ನಮ್ಮನ್ನು ಕಾಪಾಡೋದು. ಯಾವ ಅತ್ತೆ ಮಾವನ ಆಸ್ತಿನೂ ಕಾಪಾಡಲ್ಲ, ಏನಿಲ್ಲ. ನಾವು ಮದುವೆಗಳಾದಾಗೆಲ್ಲ ಇವ್ರಿಗೆ ಆಸ್ತಿ ಇದೆ ಅಂತ ಕೊಟ್ಬಿಟ್ಟು ಮದುವೆ ಮಾಡ್ತೀವಿ. ಖಂಡಿತ ಇಲ್ಲ. ಇದಕ್ಕೆ ನಾವು ಮದುವೆ ಆದಾಗ ಒಂಥರ ಇರ್ತಾರೆ ಜನ. ಎಲ್ಲ ನಿಂದೆ, ಎಲ್ಲ ನಿನಗೆ, ಎಲ್ಲ ಇರೋ ಒಬ್ಬನೇ ಮಗನಾದರೆ ಎಲ್ಲ ನಿನಗೆ ಅಂದ್ಬಿಟ್ಟು ಸೊಸೆ ಬರೋವರೆಗೂ ಒಂಥರ ಇರ್ತಾರೆ. ಸೊಸೆ ಬಂದಮೇಲೆ ಒಂಥರ ಚೇಂಜ್ ಆಗಿಬಿಡ್ತಾರೆ. ವಿಪರೀತ ಹಿಂಸೆ ಕೊಡ್ತಾರೆ. ಬಿ ಸ್ಟ್ರಾಂಗ್ ಇರಬೇಕು. ಯಾವತ್ತೇ ಆಗಲಿ ನಮ್ಮನ್ನು ನಾವು ಕೊಡಬಾರ್ದು. ಏನಾದರೂ ಒಂದು ದುಡಿಮೆ ಇರಲೇಬೇಕು. ಡಿಪೆಂಡ್ ಆಗೋಕ್ಕೆ ಹೋಗಬೇಡಿ. ಗಂಡನ ಮೇಲೆ ಆಗಲಿ, ಯಾರ ಮೇಲೇನೇ ಆಗಲಿ. ನೀವು ಡಿಪೆಂಡ್ ಆಗೋಕ್ಕೆ ಹೋದ್ರಿ ಅಂದರೆ ನಿಮ್ಮನ್ನು ತುಳಿದು ಸರ್ವನಾಶ ಮಾಡೋಗ್ಬಿಡ್ತಾರೆ. ಯಾವ ರೀತಿ ಬಳಸ್ಕೊಬಾರ್ದೋ ಆ ರೀತಿ ಎಲ್ಲ ಬಳಸ್ಕೊತಾರೆ. ನಮ್ಮ ಹತ್ರ ಒಂಥರ ಇರ್ತಾರೆ, ನಮ್ಮ ಹಿಂದೆ ಇನ್ನೊಂದು ಥರ ಮಾತಾಡಿರ್ತಾರೆ. ಇದು ನಮಗೆ ಗೊತ್ತಾದಾಗ ಅಪ್ಪ ಈ ಥರನೂ ಇದೆಯಾ ಜನರು ಅನಿಸ್ಬಿಡುತ್ತೆ. ಕೆಲವು ಜನ ಅಂತೂ ಏನೇನೋ ಆಗಿಬಿಡ್ತಾರೆ, ಏನೇನೋ ಮಾಡ್ಕೊಂಬಿಡ್ತಾರೆ. ಇಲ್ಲಿ ಮಕ್ಕಳನ್ನೂ ಇಲ್ದಿರೋಂಗೆ, ತಾಯಿ ಇಲ್ದಿರೋಂಗೆ ಮಾಡಿ ಹೋಗ್ಬಿಡ್ತಾರೆ. ಯಾವತ್ತೂ ಕುಗ್ಗಬಾರ್ದು. ತುಂಬ ಸ್ಟ್ರಾಂಗ್ ಇರಬೇಕು. ಕೆಲವು ಜನಕ್ಕಂತೂ ಪಾಪ ಗಂಡನ ಸಪೋರ್ಟು ಇರೋದಿಲ್ಲ. ಅವರೇ ಎದ್ರುಕೊಳ್ಳಲ್ಲ, ಅವರೇ ಜೀವನ ಮಾಡಿಕೊಂಡು ಹೋಗ್ತಾರೆ. ಇನ್ನು ಕೆಲವು ಜನ ಕೈ ಬಿಟ್ಬಿಡ್ತಾರೆ. ಅದಕ್ಕೆ ನಾವು ಅವಕಾಶ ಮಾಡಿಕೊಡ್ಲೇಬಾರ್ದು. ನನಗೆ ಎಷ್ಟು ಅಳು ಬರುತ್ತೋ ನಂಗೆ ಗೊತ್ತಿಲ್ಲ. ಯಾವಾಗ ಶುರುವಾಗುತ್ತೋ ಬೇಸರ ಈಗಲೇ ಶುರುವಾಗ್ಬಿಟ್ಟಿದೆ. ಚಿಂತೆಗೆ ಹೋಗ್ಬಿಡ್ತೀನಿ. ಒಂಥರ ಡಲ್ಲಾಗಿ ಮಂಕಾಗಿ ಕೂತ್ಬಿಡ್ತೀನಿ. ಒಂದು ಸ್ವಲ್ಪ ರೆಸ್ಟ್ ತಗೊಂಡು ಮಾತಾಡ್ತೀನಿ. ನಾವು ಮದುವೆ ಆದಾಗ ಎಲ್ಲ ನೋಡಿ ಮಾಡಿ ಕೊಡಬೇಕು. ಇಲ್ವಾ ಕೈ ಎತ್ತಿಬಿಟ್ಟು ನಮ್ಮ ಮಗಳು ನಮ್ಮ ಮನೆಯಲ್ಲೇ ಇರಲಿ ಅಂತ ಇಟ್ಕೊಂಡ್ಬಿಟ್ರೆ ಮುಂದೆ ಬರೋ ಸಮಸ್ಯೆಗಳೆಲ್ಲ ನಿಂತೋಗ್ಬಿಡುತ್ತೆ. ಈ ಮದುವೆ ಮಾಡಿಕೊಟ್ಬಿಟ್ಟು ಅಯ್ಯೋ ನಾನು ಯಾಕೆ ಅವ್ರ ಮನೆಗೆ ಮದುವೆ ಮಾಡಿಕೊಟ್ನೋ ಅಂದ್ಬಿಟ್ಟು ಕೊರ್ಗಿ ಅವ್ರ ಜೀವನ ನಾಶ ಮಾಡ್ಕೊಂಡ್ಬಿಡ್ತಾರೆ. ನಮಗೆ ಕೆಲವು ಜನಕ್ಕೆ ಸಂಬಂಧಿಕರಿಗೆ ಮದುವೆ ಮಾಡಿಕೊಡ್ತಾರೆ. ಅವ್ರು ಹೆಂಗಿರ್ತಾರೆ ಅಂತ ಗೊತ್ತಿರುತ್ತೆ, ಗೊತ್ತಿದ್ದರೂ ಮದುವೆ ಮಾಡಿಕೊಡ್ತಾರೆ. ಬೇಡ ಯಾಕೆ ಹೇಳೋದು ಅನಿಸುತ್ತೆ. ಈ ಕಡೆ ಮಾತಾಡೋಕ್ಕಾಗುತ್ತಾ ಇಲ್ಲ, ಈ ಕಡೆ ಯೋಚನೆಗಳಿಗೆ ಹೋಗ್ಬಿಡ್ತಾ ಇದ್ದೀನಿ. ನಾವು ಸ್ಟ್ರಾಂಗ್ ಇದ್ರೇ ಅಲ್ಲಿಂದ ಎದ್ದು ಬರೋದಕ್ಕೆ ಸಾಧ್ಯ ಆಗೋದು. ಇಲ್ಲ ನೀನು ಗ್ಯಾರಂಟಿ ಸ್ಮಶಾನ ಸೇರ್ತೀಯ. ನಾನು ಈ ಪದ ಬಳಸಬಾರ್ದು ಅಂದ್ಕೊಂಡಿದ್ದೆ, ಬಳಸ್ಬಿಟ್ಟೆ.
ನೀನು ಏನಾದರೂ ಒಂದು ದುಡಿಮೆ ಇಟ್ಕೊಂಡಿರಲೇಬೇಕು. ನಿನ್ನ ಹತ್ರ ಇರೋವರೆಗೂ ಅವರು ಚೆನ್ನಾಗಿರೋದು. ಇಲ್ವಾ, ಮುಗೀತು. ಏನೋ ಆಸ್ತಿ ಪಾಸ್ತಿ ಇದ್ದರೆ ಆಸ್ತಿ ಪಾಸ್ತಿ ಆದರೂ ಇರೋವರೆಗೂ ನಿಮ್ಮ ಜೊತೆ ಇರ್ತಾರೆ. ಅದು ಏನಾದರೂ ಇಲ್ಲ ಅಂದರೆ ಅವ್ರನ್ನ ಗತಿ ಗೋಯಿಂದ. ಏನೇನು ಹಿಂದೆ ಆಡೋ ಡ್ರಾಮಾಗಳು ಹಿಂದೆ ಆಡ್ತಾರೆ, ಮುಂದೆ ಆಡೋ ಡ್ರಾಮಾಗಳು ಮುಂದೆ ಆಡ್ತಾರೆ, ಸಖತ್ತಾಗಿ ಯಾಮಾರಿಸ್ತಾರೆ. ನಮ್ಮನ್ನೇ ಏನು ಕೈಯಲ್ಲಿ ಹಾಕ್ದಿರೋ ಹಂಗೆ ಮಾಡಿ ಮೂಲೆಗೆ ಬಿಸಾಕ್ಬಿಡ್ತಾರೆ. ಕೆಲವು ಜನ ನಾನು ಹೇಳೋದಿಷ್ಟೇ, ಕರುಣೆ ಇಲ್ದಿರೋ ಅತ್ತೆ ಮನೆಗೆ ಹೋಗಲೇಬೇಡಿ. ಹೆಂಗೋ ಜೀವನ ಆಗ್ಬಿಡುತ್ತೆ. ನಾವು ಅವ್ರ ಮನೆಗೆ ಹೋಗೋದಕ್ಕಿಂತ ಇಲ್ಲಿ ಎಲ್ಲಾದರೂ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಜೀವನ ಮಾಡಿದ್ರೆ ಎಷ್ಟೋ ನೆಮ್ಮದಿಯಾಗಿ, ಎಷ್ಟೋ ರಾಣಿಗಳ ಥರ ಇರ್ತೀವಿ. ನಿಮ್ಮ ಹತ್ರ ಆಸ್ತಿ ಪಾಸ್ತಿ ಇದ್ದರೂ ನೀವು ಅವ್ರ ಮನೆಗೆ ಹೋದರೆ ನಿಮ್ಮನ್ನು ಕೆಲಸದವ್ರ ಥರನೇ ಕೆಲಸದವ್ರು ಆಗ್ಬಿಡ್ತೀರ. ನಿಮ್ಮ ಆಸ್ತಿ ಪಾಸ್ತಿಗೂ ಅವರೇ ರಾಜ ರಾಣಿರಾಗ್ಬಿಡ್ತಾರೆ. ನಿಮ್ಮ ಹತ್ರ ಹೆಂಗೆ ಟ್ರಿಕ್ಗಳು ಪ್ಲೇ ಮಾಡಬೇಕು ಹಂಗೆ, ಬೇರೆಯವ್ರ ಹತ್ರ ಹೆಂಗೆ ಮಾಡಬೇಕು ಹಂಗೆ ನಿಮ್ಮ ಮೈಂಡೇ ಒಂಥರ ಆಗ್ಬಿಡುತ್ತೆ. ನಿಮಗೆ ನೀವೇ ಅಲ್ಲ ಅನ್ನೋ ಥರ ಆಗ್ಬಿಡುತ್ತೆ. ಅವರು ಕಂಟ್ರೋಲ್ಗೆ ಹೋಗ್ಬಿಟ್ಟಿರ್ತೀವಿ. ಅವ್ರು ಹೆಂಗೆ ಆಡಿಸ್ತಾರೋ ಹಂಗೆ ಆಡ್ತಾ ಇರ್ತೀವಿ. ನೀನೇ ಕರೆಕ್ಟು ಅಂತ ನಾವು ಫುಲ್ಲು ಸರ್ವನಾಶ ಆಗೋವರೆಗೂ ನಮಗೆ ಗೊತ್ತಾಗೋದಿಲ್ಲ. ಯಾವತ್ತೂ ಇನ್ನೊಬ್ಬರ ಕೈಗೇ ನಮ್ಮ ಕಂಟ್ರೋಲ್ನ ಕೊಡೋಕ್ಕೆ ಹೋಗ್ಬಾರ್ದು. ಒಂದು ಚೂರು ಕೊಟ್ಟರೆ ಸಾಕು, ಎಲ್ಲನೂ ತಗೊತಾರೆ. ಒಂದು ಚೂರು ದಾರಿ ಮಾಡಿಕೊಟ್ರೆ ಎಲ್ಲ ತೆಗೆದುಕೊಂಡು ನಾವು ಏನೇನು ಆಗಬಾರ್ದೋ ಎಲ್ಲ ಆಗ್ಬಿಡ್ತೀವಿ. ಯಾಕಪ್ಪ ಬೇಕು ಅನಿಸ್ಬಿಡುತ್ತೆ ಜೀವನ. ಅಲ್ಲಿ ತನಕ ಹೋಗಲೇಬಾರ್ದು. ನಾವು ಚೆನ್ನಾಗಿರಬೇಕು. ನಾವು ಚೆನ್ನಾಗಿದ್ದರೆ ನಮ್ಮ ಮಕ್ಕಳನ್ನ ನಾವು ನೋಡ್ಕೊಳ್ಳೋಕ್ಕಾಗೋದು. ನಾವು ಚೆನ್ನಾಗಿದ್ದರೆ ಅದರ 5ರಷ್ಟು 10ರಷ್ಟು ನಾವು ನೋಡ್ಕೊಬೋದು. ಇಲ್ವಾ? ನೀವೇ ಇಲ್ಲ ಅಂದರೆ ಮಕ್ಕಳ ಗತಿ ಹೆಂಗಿರುತ್ತೆ ಅವ್ರ ಜೀವನ? ನಿಮ್ಮನ್ನೇ ಈ ಥರ ಮಾಡಿದ್ದಾರೆ ಅಂದರೆ ನಿಮ್ಮ ಮಕ್ಕಳ ಇನ್ನೆಷ್ಟು ಸುಲಭ ಅವ್ರಿಗೆ. ನೀವೇ ದಾರಿ ಮಾಡಿಕೊಟ್ಟಂಗಾಗುತ್ತೆ. ಆಟ ಆಡಿಸ್ಬಿಡ್ತಾರೆ. ನೀವು ಸ್ಟ್ರಾಂಗ್ ಇರಬೇಕು, ಬಿಟ್ಕೊಡ್ಬಾರ್ದು. ಎಲ್ಲದಕ್ಕೂ ಒಂದು ಲಿಮಿಟು, ಕಂಟ್ರೋಲು ಅಂತ ಇರುತ್ತೆ. ಎಲ್ಲಿ ತನಕ ಮರ್ಯಾದೆ ಕೊಡಬೇಕೋ ಅಲ್ಲಿ ತನಕ ಮರ್ಯಾದೆ, ಎಲ್ಲಿ ತನಕ ಗೌರವ ಕೊಡಬೇಕೋ ಅಲ್ಲಿ ತನಕ ಗೌರವ. ಕೆಲವು ಜನಕ್ಕೆ ಅದನ್ನು ಈಸ್ಕೊಳ್ಳೋ ಯೋಗ್ಯತೆಯೇ ಕಳ್ಕೊಂಡ್ಬಿಡ್ತಾರೆ. ಅವ್ರ ಮರ್ಯಾದೆ ಗೌರವ ಕೊಡ್ತಾ ಇದ್ರೂ ಅದನ್ನು ಕಾಲಲ್ಲಿ ಒದ್ದು ಹೋಗ್ತಾರೆ. ಆಮೇಲೆ ಅನುಭವಿಸ್ತಾರೆ. ಮತ್ತು ಬರ್ತಾರೆ, ನಿಮ್ಮ ಹತ್ರಕ್ಕೆ ಬರ್ತಾರೆ. ನನ್ನ ಮಗ, ನನ್ನ ಸೊಸೆ ಅಂತ ಬರ್ತಾರೆ ಮಾನ್ಗೆಟ್ಟು ಜನ. ಬಂದು ಇವ್ರಿಗೆ ಹೆಂಗೆ ಬೇಕೋ ಹಂಗೆ ಡ್ರಾಮಾಗಳಾಡ್ತಾರೆ. ಇಲ್ಲಿ ಇದ್ದಾಗ ಒಂಥರ ಇರ್ತಾರೆ, ನಿಮ್ಮ ಹತ್ರ ಇಲ್ದಿರೋವಾಗ ಒಂಥರ ಇರ್ತಾರೆ. ಎರಡು ಕೈಗಳು ತಲೆ ಮೇಲೆ ಇಟ್ಕೊಂಡು ಒಂಥರ ಮೂಲೆಯಲ್ಲಿ ಕೂತ್ಕೊಳ್ಳೋ ಥರ ಆಗ್ಬಿಡುತ್ತೆ ಜೀವನ. ಅನ್ನೋದು ಅಷ್ಟು ಈಸಿ ಅಲ್ಲ. ಕೆಲವು ಜನಕ್ಕೆ ಈಸಿ ಇರುತ್ತೆ. ಕೆಲವು ಜನ ಅತ್ತೆ ಮಾವಂದಿರು ನನಗೆ ಗೊತ್ತಿರೋ ಹಂಗೆ ಈ ಮೈದಂದಿರಿದ್ರೆ, ಗಂಡ ಅಣ್ಣ ತಮ್ಮ ಇದ್ದರೆ ಇದು ಪ್ರಾಬ್ಲಮ್ಮು
ಅಷ್ಟೊಂದು ಇರೋದಿಲ್ಲ. ಏಕೆಂದರೆ ಏನು ಆಸ್ತಿ ಇದ್ರೂ ಇಬ್ಬರೂ ಸಮ ಹಂಚ್ಕೊಂಡು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರುತ್ತೆ, ಅದಕ್ಕೂ ಕಿತ್ಲಾಡ್ಕೊಂಡು ಇದ್ಬಿಡ್ತಾರೆ ಬಿಡಿ. ಅದೊಂಥರ ಈ ಒಂದೇ ಒಂದು ಗಂಡು ಮಗು ಇದ್ಬಿಟ್ಟು ಸೊತ್ತರೂ ಒಂದು 3 ಜನ ಹೆಣ್ಮಕ್ಳು ಇದ್ಬಿಟ್ರೆ ಅವ್ರ ಗೋಳು ಅವ್ರ ದಿನ ಅಳಬೇಕು ಮನೆಯಲ್ಲಿ, ಅವ್ರ ಮನೆ ದಿನ ಅಳೋದೇ ಆಗ್ಬಿಡುತ್ತೆ. ಇಲ್ಲಿ ಈ ಅತ್ತೆ ಅನ್ನೋರು ಸರಿಯಾಗಿದ್ದರೆ ಸರಿ ಹೋಗುತ್ತೆ, ಇಲ್ಲಿ ಆಕೆ ಸರಿ ಇಲ್ದಿದ್ರೆ ಕೆಲವು ಜನ ಅತ್ತೆಂದಿರಿರ್ತಾರೆ, ಆಸ್ತಿ ಇರುತ್ತೆ ಅಂತ ಅವರ ಹೆಸರಲ್ಲಿ ನಿನ್ನ ಸೊಸೆ ಎಷ್ಟೇ ಒಳ್ಳೆಯವಳಾಗಿರು, ಅವಳ ಬಗ್ಗೆ ಏನಾದರೂ ಒಂದು ಹೇಳ್ತಾ ಇರ್ತಾರೆ, ಏನಾದರೂ ಒಂದು ಕಿರಿಕು ಪಿಟ್ಟಿಂಗು ಹೇಳ್ತಾ ಇರ್ತಾರೆ. ಏಕೆಂದರೆ ಆಸ್ತಿ ಅವ್ರ ಹೆಣ್ಮಕ್ಳು ಕೊಡಬೇಕಲ್ವ. ಆ ಹೆಣ್ಮಕ್ಳು ಅದಕ್ಕೋಸ್ಕರನೇ ಕಾದಿರ್ತಾರೆ. ಅವ್ರ ಮನೆಯಲ್ಲಿ ಎಷ್ಟೇ ಆಸ್ತಿ ಪಾಸ್ತಿ ಇದ್ರೂ, ಇಲ್ಲಿ ಏನು ಇಲ್ದಿದ್ರೂ ಒಂದು ಚೂರು ಪಾರು ಬಂದ್ರೂ ಈಸ್ಕೊಂಡು ಅವ್ರನ್ನ ತುಳಿದು ಅಲ್ಲಿ ತನಕ ನಾವು ಯಾಕೆ ಅವಕಾಶ ಮಾಡಿಕೊಟ್ಟಿದ್ದೀವೇನೋ ಅದು ನಮ್ಮ ತಪ್ಪು. ನಾವು ಅವಕಾಶ ಮಾಡಿಕೊಟ್ಟಿರೋದು ನಮ್ಮ ತಪ್ಪು, ಅದಕ್ಕೆ ನಾವು ಅನುಭವಿಸ್ತಾ ಇರೋದು. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಈಗ ನಾನು ಈ ವಿಡಿಯೋ ಆಫ್ ಮಾಡಿಬಿಟ್ಟು ಒಂದು 2 ಅವರ್ ಮಲ್ಕೊಂಬಿಡ್ತೀನಿ. ಹೋಗಿ ನಿದ್ದೆಗಲ್ಲ, ಈ ಟೆನ್ಷನ್ನು ಈ ಯೋಚನೆಗೆ ನನ್ನ ಮಾಮೂಲಿ ಮೂಡ್ಗೆ ಬರೋಷ್ಟೊತ್ತಿಗೆ ಒಂದು ದಿನವೇ ಆಗಿಬಿಡುತ್ತೇನೋ. ಇದರಿಂದ ಹೊರಗೆ ಬರೋದಕ್ಕೆ ನನ್ನ ಕೈಯಲ್ಲಿ ಮಾತಾಡೋಕ್ಕೆ ಆಗ್ತಾಯಿಲ್ಲ. ಮಾತಾಡ್ತಾ ಇದ್ದರೆ ಎಲ್ಲೋ ಹೋಗುತ್ತೆ ನನ್ನ ತಲೆ, ಯಾವುದೇದೋ ಘಟನೆಗಳನ್ನ ನನ್ನ ತಲೆಗೆ ಯೋಚನೆಗೆ ಬರ್ತಾಯಿದೆ.